ಕಾವೇರಿ ವಿಚಾರದಲ್ಲಿ ಈ ಕಾವೇರಿ ಕದನದಲ್ಲಿ ರಾಜಕೀಯ ಏನಾದರೂ ನಡೀತಿದ್ಯಾ? ಇಷ್ಟೆಲ್ಲ ಅಪ್ಡೇಟ್ಸ್ಗಳು ಆಡ್ತಿದ್ರು ಕೂಡ ರಾಹುಲ್ ಅವರು ಯಾಕೆ ಕಾವೇರಿ ವಿಚಾರದಲ್ಲಿ ಮೌನ ವಹಿಸಿದ್ದಾರೆ? ಈ ಕುರಿತಂತೆ ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡುವಂತೆ ಪ್ರತಿ ಬಾರಿ ಆದೇಶ ಬರ್ತಾ ಇದ್ರು ಕೂಡ ಕರ್ನಾಟಕ ಜನರ ಮೇಲೆ ಬರೆ ಎಳೆದ್ರು. ಯಾಕೆ ರಾಹುಲ್ ಗಾಂಧಿ ಸೈಲೆಂಟ್ ಆಗಿದ್ದಾರೆ? ಕಾವೇರಿ ಕದನದಲ್ಲಿ ರಾಜಕೀಯ ನಡೀತಿದ್ಯಾ? ತಮಿಳುನಾಡಿಗೆ ನೀರು ಬಿಡುವಂತೆ ಪ್ರತಿ ಬಾರಿ ಆದೇಶ ಕೇಳಿ ಬರ್ತಾಲೇ ಇದೆ. ಕರ್ನಾಟಕ ಜನರ ಮೇಲೆ ಬರೆ ಎಳೆದ್ರು ಕೂಡ ರಾಹುಲ್ ಗಾಂಧಿ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಈ ಬೇರೆ ಬೇರೆ ವಿಚಾರದಲ್ಲಿ ನೀಟ್ ಆಯ್ತು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗ್ತಾರೆ, ಮಾತನಾಡ್ತಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಕರ್ನಾಟಕದ ಮೇಲೆ ಯಾಕೆ ಈ ತರದ ಮಲತಾಯಿ ಧೋರಣೆ? ಫೋಕಸ್ ಟಿವಿ ಕನ್ನಡದಲ್ಲಿ ಕಾವೇರಿ ರಾಜಕೀಯದ ಬಿಗ್ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ರೂ ಕೂಡ ರಾಹುಲ್ ಗಾಂಧಿ ಅವರು ಮಾತೇ ಫೈನಲ್ ಆಗಿರುತ್ತೆ. ತಮಿಳುನಾಡಲ್ಲಿ ಸಿಎಂ ವಿಜಯ್ ಕೂಡ ಈಗ ಕಾಂಗ್ರೆಸ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಎರಡು ಕಡೆ ಇರುವಂತದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ತಮಿಳುನಾಡಲ್ಲೂ ವಿಜಯ್ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಹಾಗಾದ್ರೆ ಕಾವೇರಿ ಸಮಸ್ಯೆ ಮಾತ್ರ ಯಾಕೆ ಇತ್ಯರ್ಥ ಆಗ್ತಾ ಇಲ್ಲ? ಯಾಕೆ ರಾಹುಲ್ ಗಾಂಧಿ ಅವರು ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ? ಸದ್ಯ ಡಿ.ಕೆ. ಶಿವಕುಮಾರ್, ವಿಜಯ್ ಇಬ್ಬರನ್ನ ಕೂರಿಸಿ ಮಾತನಾಡಲ್ವಾ? ಹಾಗಿದ್ರೆ ರಾಹುಲ್ ಗಾಂಧಿ ಅವರು ಎರಡು ಕಡೆ ಇರೋದು ಕಾಂಗ್ರೆಸ್ ಸರ್ಕಾರನೇ ಅಲ್ವಾ? ತಮಿಳುನಾಡಲ್ಲೂ ಕೂಡ ವಿಜಯ್ ಅವರು ರಾಹುಲ್ ಗಾಂಧಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಖುದ್ದು ರಾಹುಲ್ ಗಾಂಧಿ ಅವರು ಅಲ್ಲಿಗೆ ಭೇಟಿ ನೀಡಿ ಅವರಿಗೆ ಶುಭಾಶಯವನ್ನ ತಿಳಿಸಿ ಮಾತನಾಡಿದ್ರು. ಅಲ್ಲೂ ಕೂಡ ವಿಜಯ್ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿ ಇರುವಂತದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ಯಾಕೆ ರಾಹುಲ್ ಗಾಂಧಿ ಅವರು ಇಂಟರ್ಫಿಯರೆನ್ಸ್ ಮಾಡ್ತಿಲ್ಲ ಅನ್ನುವಂತ ಪ್ರಶ್ನೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಕಾವೇರಿ ವಿಚಾರದಲ್ಲಿ ಮೌನ ವಹಿಸಿದ್ರ? ಸದ್ಯ ನಾವು ಗಮನಿಸುವಂತ ವಿಚಾರ ಇಷ್ಟು: ತಮಿಳುನಾಡು ಕರ್ನಾಟಕ ಮಧ್ಯೆ ಕಾವೇರಿ ಕಿಚ್ಚು ಹೊತ್ಕೊಂಡಿದೆ, ಮೇಕೆದಾಟು ಕಿಚ್ಚು ಕೂಡ ಆಡ್ ಆನ್ ಆಗಿದೆ. ತಮಿಳುನಾಡು ಕರ್ನಾಟಕದ ಮಧ್ಯೆ ಈಗ ಕಾವೇರಿ ಕಿಚ್ಚು ಇರುವಂತದ್ದು. ಮೇಕೆದಾಟು ಒಂದು ಸರಿ ಹೋದ್ರೆ ಎಲ್ಲ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್. ಮತ್ತೊಂದು ಕಡೆಗೆ ಎರಡು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಆಡಳಿತ ಇದ್ರೂ ಕೂಡ ರಾಹುಲ್ ಗಾಂಧಿ ಅವರು ಯಾಕೆ ಮೌನ ವಹಿಸಿದ್ದಾರೆ, ಯಾಕೆ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಹಾಗಾದ್ರೆ ತಮಿಳುನಾಡು ಕರ್ನಾಟಕ ಮಧ್ಯೆ ಯಾಕೆ ಸಂಧಾನ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರು? ದೇಶದ ಎಲ್ಲೆಡೆ ಯಾವುದೇ ವಿಚಾರ ಕುರಿತಂತೆ ಚರ್ಚೆ ಆದರೂ ಕೂಡ ಮುತುವರ್ಜಿ ವಹಿಸಿ ಮುಂದೆ ಇರುವಂತಹ ಇದೇ ರಾಹುಲ್ ಗಾಂಧಿ ಅವರು ತಮಿಳುನಾಡು ಕರ್ನಾಟಕದ ಮಧ್ಯೆ ಇರುವಂತಹ ವಿಚಾರಕ್ಕೆ ಯಾಕೆ ಸಂಧಾನಕ್ಕೆ ಬರ್ತಾ ಇಲ್ಲ? ಹಾಗಾದ್ರೆ ರೈತರ ಹಿತಕ್ಕಿಂತ ರಾಜಕೀಯವೇ ಮುಖ್ಯವಾಯ್ತಾ ರಾಹುಲ್ ಗಾಂಧಿ ಅವರಿಗೆ? ಇಲ್ಲಿ ಕಾವೇರಿ ಇದೆಯಲ್ಲ, ಅದು ತಮಿಳುನಾಡು ರೈತರಿಗೂ ಬೇಕು, ಕರ್ನಾಟಕದ ರೈತರಿಗೂ ಕೂಡ ಬೇಕು. ಹಾಗಾದ್ರೆ ರೈತರ ಹಿತಕ್ಕಿಂತ ರಾಜಕೀಯ ಪಾಲಿಟಿಕ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಿದಾರ? ಮತ್ತೊಂದು ಕಡೆಗೆ ದಶಕಗಳ ವಿವಾದ, ರಾಹುಲ್ ಗಾಂಧಿ ಅವರು ಮನಸ್ಸು ಮಾಡಿದ್ರೆ ಮುಕ್ತಿ ಸಿಗಲ್ವಾ? ನೋಡಿ, ಇದು ದಶಕಗಳು, ಬಹಳಷ್ಟು ವರ್ಷಗಳಿಂದ ಕೇಳ್ಬರ್ತಾ ಇರುವಂತ ಕಾವೇರಿ ವಿಚಾರ. ಈಗ ತಮಿಳುನಾಡು ಜೊತೆಗೆ ಕರ್ನಾಟಕ ಎರಡೂ ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿರುವಂತದ್ದು. ಹಂಗಿದ್ರೆ ಅವ್ರು ಮನಸ್ಸು ಮಾಡಿದ್ರೆ ಇದಕ್ಕೆ ಒಂದು ಎಂಡ್ ಅಂತ ಸಿಗಲ್ವಾ? ಸದ್ಯ ರಾಹುಲ್ ಮೌನದ ಹಿಂದೆ 108 ರಾಜಕೀಯ ಲೆಕ್ಕಾಚಾರ. ಈಗ ರಾಹುಲ್ ಗಾಂಧಿ ಅವರು ಮೌನ ವಹಿಸಿದ್ದಾರೆ, ಇದ್ರ ಹಿಂದೆ 108 ರಾಜಕೀಯ ಲೆಕ್ಕಾಚಾರ ಏನಾದ್ರೂ ಇದೆಯಾ? ಹಾಗಾದ್ರೆ ಯಾವ ತರದ ಪೊಲಿಟಿಕಲ್ ಗೇಮ್ ಅನ್ನ ರಾಹುಲ್ ಗಾಂಧಿ ಅವರು ಆಡ್ತಿದ್ದಾರೆ? ಸದ್ಯ ಕಾನೂನು ಚೌಕಟ್ಟಿಗೆ ಈ ಒಂದು ಒಳಪಟ್ಟಿರುವಂತಹ ವಿಷಯ ಅಂತ ಏನಾದರೂ ಥಿಂಕ್ ಮಾಡಿರ್ಬೋದಾ ರಾಹುಲ್ ಗಾಂಧಿ ಅವರು? ಯಾಕಂತಂದ್ರೆ ಕಾವೇರಿ ಕಿಚ್ಚು ರಾಜ್ಯಗಳ ಮಧ್ಯೆ ಇರುವಂತ ವಿಚಾರ. ಸೊ ಇದು ಕಾನೂನು ಚೌಕಟ್ಟಿನಲ್ಲಿದೆ, ನಾನು ಇಂಟರ್ಫಿಯರ್ ಆಗೋದು ಬೇಡ ಅಂತ ಸೈಲೆಂಟ್ ಆಗ್ಬಿಟ್ರ ರಾಹುಲ್ ಗಾಂಧಿ? ಇಬ್ಬರು ಸಿಎಂಗಳನ್ನ ಕೂರಿಸಿ ಮಾತನಾಡಿದ್ರೆ ಸಮಸ್ಯೆ ಬಗೆಹರಿಯಲ್ವಾ? ನೋಡಿ, ವಿಜಯ್ ಅವರು ಕೂಡ ರಾಹುಲ್ ಗಾಂಧಿ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಕರ್ನಾಟಕದಲ್ಲೂ ಕೂಡ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ. ಇಬ್ರು ಸಿಎಂಗಳನ್ನ ನೇರ ಕೂರಿಸಿ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರೆ ಈ ಸಮಸ್ಯೆ ಬಗೆಹರಿಯಲ್ವಾ? ಇದಕ್ಕೊಂದು ಎಂಡ್ ಅಂತ ಸಿಗಲ್ವಾ? ಇದು ಮತ್ತೊಂದು ಪ್ರಶ್ನೆ. ಮತ್ತೊಂದು ಕಡೆಗೆ ಡಿ.ಕೆ. ಶಿವಕುಮಾರ್, ವಿಜಯ್ ನಡುವೆ ರಾಹುಲ್ ಸಂಧಾನ ಮಾಡಬಹುದಲ್ವಾ? ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ರಾಹುಲ್ ಗಾಂಧಿ ಅವರು ಹೇಳಿರೋ ವಿಚಾರಗಳನ್ನ ಕೇಳ್ತಾರೆ, ಕೇಳಲೇಬೇಕು ಕೂಡ. ಮತ್ತೊಂದು ಕಡೆಗೆ ವಿಜಯ್ ಅವರು ಕೂಡ ರಾಹುಲ್ ಗಾಂಧಿ ಅವರ ಮಾತುಗಳನ್ನ ಫಾಲೋ ಮಾಡ್ತಾರೆ. ಹಾಗಾದ್ರೆ ಸಂಧಾನ ಮಾಡಬಹುದಲ್ವಾ? ಯಾಕೆ ಇಂಟರ್ಫಿಯರೆನ್ಸ್ ಆಗ್ತಿಲ್ಲ? ಕಾಂಗ್ರೆಸ್ ಸರ್ಕಾರ ಇಷ್ಟು ಸೈಲೆಂಟ್ ಆಗಿ ಆಟವಾಡ್ತಿದ್ದಾರಾ? ಹಂಗಿದ್ರೆ ಇದು ಕೂಡ ಬಹಳ ದೊಡ್ಡ ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರ ಸೈಲೆಂಟ್ ಆಗಿ ಕೂತ್ಕೊಂಡು ಈ ಒಂದು ಗಿಮಿಕ್ ನ ಮಾಡಿಸ್ತಿದ್ಯಾ ಅಥವಾ ಆಟ ಆಡ್ತಿದ್ಯಾ? ಇದು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿರುವಂತ ಸರ್ಕಾರ.
ಈಗ ತಮಿಳುನಾಡಲ್ಲಿರುವಂತ ವಿಜಯ್ ಅವರ ಸರ್ಕಾರ ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆ. ಕರ್ನಾಟಕದಲ್ಲಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಅಸ್ತಿತ್ವದಲ್ಲಿದೆ. ಹಾಗೆ ಕೂರಿಸಿ ಮಾತನಾಡುವುದಲ್ಲ ರಾಹುಲ್ ಗಾಂಧಿ ಅವರು, ಯಾಕೆ ಮಾತನಾಡ್ತಿಲ್ಲ? ಹಂಗಾದ್ರೆ ಅವರ ಮೌನದ ಹಿಂದಿರುವ ಗುಟ್ಟೇನು? ಇದು ಇಡೀ ರಾಜ್ಯದ ಜನರು ಪ್ರಶ್ನೆ ಮಾಡ್ತಿರುವಂತ ವಿಚಾರ. ದೇಶದ ಎಲ್ಲೆಡೆ ಸಮಸ್ಯೆ ಬಂದರೂ ಕೂಡ ವಿದ್ಯಾರ್ಥಿಗಳಾಗಿರ್ಬೋದು, ರೈತರಾಗಿರ್ಬೋದು, ಜೊತೆಗೆ ಅಭಿವೃದ್ಧಿಯ ವಿಚಾರದಲ್ಲಿ ಏನೇ ವಿಚಾರಗಳು ಬಂದರೂ ಕೂಡ ಆ ಚರ್ಚೆಯಲ್ಲಿ ರಾಹುಲ್ ಗಾಂಧಿ ಅವರು ಭಾಗವಹಿಸ್ತಾರೆ, ಅವರ ಒಂದು ಪ್ರೆಸೆನ್ಸ್ ಅನ್ನು ತೋರಿಸ್ತಾರೆ. ಹಾಗಿದ್ರೆ ಕಾವೇರಿ ವಿಚಾರದಲ್ಲಿ ಯಾಕೆ ಅವ್ರ ಪ್ರೆಸೆನ್ಸ್ ಇಲ್ಲ? ಯಾಕೆ ಸೈಲೆಂಟ್ ಆಗಿದ್ದಾರೆ? ಈ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದೆ ಫೋಕಸ್ ಟಿವಿ.